ಉತ್ತರ ಕನ್ನಡದ ಶಿರೂರಿನ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ವಿಶೇಷ ಸಾಧನಗಳನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ಅಂಡರ್ ವಾಟರ್ ಲೈಟ್, ಕ್ಯಾಮೆರಾ ಇವುಗಳನ್ನೆಲ್ಲ ಬಳಸಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಟ್ರಕ್ ಏನು ಮುಳುಗಿತ್ತಲ್ಲ ಅದನ್ನ ಹುಡುಕಬೇಕಾಗಿದೆ. ಈಗ ನಿನ್ನೆ ಸಂಜೆ ಕಾರ್ಯಾಚರಣೆಯಲ್ಲಿ ಲಾರಿಯ ಜಾಕ್ ಗಾರ್ಡ್ ಪತ್ತೆ ಆಗಿದೆ. ಈಶ್ವರ್ ಮಲ್ಪೆ ತಂಡ ಲಾರಿಯ ಜಾಕ್ ಗಾರ್ಡ್ ಅನ್ನ ಪತ್ತೆ ಮಾಡಿದ್ದಾರೆ. ಅರ್ಜುನ್ ಅನ್ನುವಂಥ ಡ್ರೈವರ್ ದುರ್ದೈವಿ ಕೂಡ ಆ ಟ್ರಕ್ ನಲ್ಲೇ ಮುಳುಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡಿ ಆ ನಂತರ ಏನು ಸಿಗುತ್ತೆ ಅಂತ ನೋಡಬೇಕಾಗಿದೆ. ಈಶ್ವರ್ ಮಲ್ಪೆ ಮತ್ತು ತಂಡ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದೆ. ಶೋಧ ಕಾರ್ಯ ಚುರುಕಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅಂಡ್ ಟೀಮ್ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿ ಸ್ಥಳಕ್ಕೆ ತಲುಪಿದ್ದಾರೆ. ನಾಗೇಂದ್ರ ಬಾಬು, ನೀವು ಡೇ 1 ಇಂದ ಈ ಒಂದು ಸ್ಟೋರಿನ ನಿರಂತರವಾಗಿ ಫಾಲೋ ಅಪ್ ಮಾಡ್ಕೊಂಡು ಬಂದ್ರಿ. ಆ ಟ್ರಕ್ ಮುಳುಗಿದಂಥ ರೀತಿ ಅದನ್ನೀಗ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಜೊತೆಗೆ ಅರ್ಜುನ್ ಪಾಪ ಏನು ಎತ್ತ ಅಂತಾನೆ ಕೊನೆಗೂ ಗೊತ್ತಾಗ್ಲಿಲ್ಲ ಅಂತ ಹೇಳುವಂಥದ್ದು. ಇನ್ನಾದ್ರೂ ಸಿಕ್ಕಬಹುದಾ? ಯಾವ ರೀತಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಈಗ ನಾವೀಗ ಆ ಒಂದು ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಜಾಗದಲ್ಲಿ ನಿಂತಿದ್ದೀವಿ. ಮೊದಲಿನ ಸಂದರ್ಭದ ದೃಶ್ಯಾವಳಿಗಳನ್ನು ಹಾಗೂ ಈಗಿನ ಸಂದರ್ಭದ ಸ್ಥಿತಿಯನ್ನು ನಾವು ಗಮನಿಸಿದಾಗ ಇಲ್ಲಿ ಅಜಗಜಾಂತರ ಬದಲಾವಣೆಗಳಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಈಗ ಇಲ್ಲಿ ಪ್ರಮುಖವಾಗಿ ಗುಡ್ಡ ಕುಸಿದು ರಸ್ತೆಯಲ್ಲೂ ಕೂಡ ಬ್ಲಾಕ್ ಆಗಿತ್ತು. ನೋಡಿ, ಈಗ ಒಂದು ವಸ್ತು ಸಿಕ್ಕಿದೆ. ಆ ಒಂದು ಸಿಕ್ಕಿರುವಂಥ ವಸ್ತುವನ್ನು ಕೂಡ ಇಲ್ಲಿ ಮುನಾಫ್ ಅವರು ತೋರಿಸುವಂಥ ಕೆಲಸವನ್ನು ಮಾಡ್ತಾ ನೋಡಿ. ಇದು ಆ ಒಂದು ಟ್ರಕ್ನ ಒಂದು ವಸ್ತು ಪತ್ತೆ ಆಗಿದೆ ಅಂತೇಳಿ ಈಗ ಅವರು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮನಾಫ್ 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 ಒಂದು ನಿಮಿಷ. ಈಗ ನೋಡಿ, ಮನಾಫ್ ಅವರಿದ್ರೆ ಅವ್ರನ್ನ ಮಾತಾಡ್ತಾರೆ. ಈಗ ನೀವು ತಗೊಂಬಂದಂಥ ವಸ್ತು ಏನದು? ಈಗ ಏನಂತ ಹೇಳಿದ್ದಾರೆ? ಅದು ಕಂಟೈನರ್ ಲಾಕ್. ಅದು ನಿಮ್ದೇನದು? ನಮ್ದಲ್ಲ. ನಿಮ್ದಲ್ಲ. ಸೊ ಅಂದರೆ ಅದಕ್ಕೆ ಬೇರೆ ಕಂಟೈನರ್ದು ಲಾಕ್ ಅದು. ಓಕೆ. ಈಗ ಮನಾಫ್ ಅವ್ರು ಈಗ ಏನಂತ ಹೇಳಿದ್ರೆ ಟ್ರಕ್ ವಿಚಾರವಾಗಿ? ಈಗ ಬರತ್ತಲ್ಲ, ಒಂದೊಂದು ಬರ್ತಾ ಇದೆ. ಇವ್ರಿಗೆ ಏನೇನು ಸಿಕ್ಕಿದೆ? ಈಗ ಒಂದು 3 ಐಟಮ್ ಸಿಕ್ಕಿದೆ. ಅದರಲ್ಲಿ ಒಂದು ಜಾಕಿ ನಮ್ದಿತ್ತು. ಈಗ ನೋಡಿ, ಮನಾಫ್ ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಜಾಕ್ ಸಿಕ್ಕಿದೆ, ಅದು ನಮ್ಮದೇ ಅಂತೇಳಿ ಅವರು ಸ್ಪಷ್ಟನೆ ಕೊಡ್ತಿದ್ದಾರೆ. ಮತ್ತೊಂದು ಭಾಗದಲ್ಲಿ ನಾವೀಗ ಗಮನಿಸ್ಬೋದು, ಇಲ್ಲಿ ಶ್ರೀಲಕ್ಷ್ಮಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂತೇಳಿ. ಈಗ ಈಶ್ವರ್ ಮಲ್ಪೆ ಅವರು ಆ ಒಂದು ಜಾಗದಲ್ಲಿ, ಅಂದರೆ ಮುಳುಗು ತಜ್ಞರಿದ್ದಾರೆ, ಆ ಜಾಗದಲ್ಲಿ ನಿಂತು ಅವರೀಗ ಆ ಭಾಗಕ್ಕೆ ಹೋಗಿ ಅಲ್ಲಿ ಏನು ಟ್ರಕ್ ಇದೆ ಅಂತೇಳಿ ಈಗ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಸ್ಪೇರ್ ಪಾರ್ಟ್ಸ್ಗಳೇನು ಪತ್ತೆ ಆಗಿತ್ತು ಅದನ್ನು ಹೊರಗಡೆ ತೆಗೆಯುವಂಥ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ನೋಡಿ, ಈಗ ಈಶ್ವರ್ ಮಲ್ಪೆ ತಂಡವು ಕೂಡ ಈ ಭಾಗದಲ್ಲಿ ರೆಡಿ ಆಗ್ತಾ ಇರುವಂಥ ದೃಶ್ಯ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜೊತೆಗೆ NDRF ಟೀಮನ್ನು ಕೂಡ ಈಗ ಕರೆಸಿಕೊಳ್ಳಲಾಗಿದೆ. SDRF ಟೀಮನ್ನು ಕೂಡ ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ. 2 ದೋಣಿಗಳ ಮೂಲಕ ಅವರನ್ನು ಆ ಭಾಗಕ್ಕೆ ಕರೆದುಕೊಂಡು ಹೋಗಿ, ಅಂದರೆ ನಡುಗಡ್ಡೆ ಅಂತ ಏನು ನಾವು ಗಂಗಾವಳಿ ನದಿಯ ಮಧ್ಯಭಾಗದಲ್ಲಿರುವಂಥ ಆ ನಡುಗಡ್ಡೆ ಅಂತ ಆಗಿರುವಂಥ ದೃಶ್ಯವನ್ನು ನಾವೇನು ಗಮನಿಸ್ತಾ ಇದ್ವಿ. ಅದರ ತಳಭಾಗದಲ್ಲಿ ಆ ಒಂದು ಅರ್ಜುನ್ ಇದ್ದಂಥ ಟ್ರಕ್ನ ಒಂದು ಸ್ಪೇರ್ ಪಾರ್ಟ್ಸ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಈಗ ಒಂದು ಕಡೆ ಟ್ರಕ್ ಹುಡುಕಾಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅರ್ಜುನ್, ಲೋಕೇಶ್ ಹಾಗೆ ಜಗನ್ನಾಥ್ ನಾಯ್ಕ್ ಈ 3 ಕೂಡ ಇನ್ನೂ ಪತ್ತೆ ಆಗಬೇಕಾಗಿದೆ. ಅವರ ಹುಡುಕಾಟವು ಕೂಡ ಇವತ್ತಿನಿಂದ ಚುರುಕುಗೊಳ್ಳುತ್ತೆ ಅನ್ನುವ ಮಾಹಿತಿಯನ್ನು ಈಗ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ನಿನ್ನೆಯ ಮಾಹಿತಿಯನ್ನು ಕೊಡಿದ್ದಾರೆ. ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಈ ಒಂದು ಜಾಗದಲ್ಲಿ ಬಂದಾಗ ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಅನ್ನುವ ಪ್ರಶ್ನೆಗಳು ಉದ್ಭವ ಯಾಕಂದರೆ ನೋಡಿ, ಎಲ್ಲ ಲೈಟ್ ಕಂಬಗಳನ್ನು ಅಳವಡಿಕೆ ಮಾಡುವಂಥ ಕೆಲಸಗಳಾಗಿದೆ. ಹೈವೇಯಲ್ಲಿ ಏನು ಮತ್ತೆ ಒಂದು ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಡಲಾಗಿರುವಂಥದ್ದು. ನೋಡಿ, ಎಲ್ಲ ವಾಹನಗಳು ಕೂಡ ಯಥಾಸ್ಥಿತಿಯಾಗಿ ಈಗ ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥ. ನೋಡಿ, ಗುಡ್ಡ ಕುಸಿದ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಮಣ್ಣು ಮತ್ತೆ ರೋಡಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಲ್ಲಿ ತಡೆಗೋಡೆಯನ್ನು ನಿರ್ಮಾಣವನ್ನು ಮಾಡುವಂಥ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಲೈಟ್ ಕಂಬಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿಯವರೆಗೂ ಕೂಡ ಟ್ರಕ್ ಪತ್ತೆ ಆಗಿಲ್ಲ. ನಿನ್ನೆ ಆ ಟ್ರಕ್ನ ಒಂದಷ್ಟು ಅವಶೇಷಗಳು ಪತ್ತೆ ಆಗಿತ್ತು. ಇವತ್ತು ಆ ಟ್ರಕ್ನ ಮೇಲಕ್ಕೆ ಎತ್ತುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತದೆ. ಅದೇ ನಿಟ್ಟಿನಲ್ಲಿ ಈಶ್ವರ್ ಮಲ್ಪೆ ಅವರ ಜೊತೆಯಲ್ಲಿ ಮತ್ತೊಬ್ಬ ಮುಳುಗು ತಜ್ಞ ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇರುವಂಥ ಈಗ ನೇರ ದೃಶ್ಯಾವಳಿಯನ್ನು ಕೂಡ ನಾವಿಲ್ಲಿ
ಗಮನಿಸ್ತಾ ಇದ್ವಿ ನೋಡಿ. ಅವರು ಮೊದಲ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಗಂಗಾವಳಿ ನದಿಯ ಸ್ಪೀಡ್ ಎಷ್ಟಿತ್ತು ಅಂದರೆ 6 ನಾಟ್ ಅಷ್ಟು ಸ್ಪೀಡ್ ಇತ್ತು. ಆದರೆ ಇವತ್ತು ತಟಸ್ಥವಾಗಿದೆ, ಅದರ ಹರಿವಿನ ವೇಗ ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಿನ್ನೆಯಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಈಗ ಈಶ್ವರ್ ಮಲ್ಪೆ ತಂಡಕ್ಕೆ NDRF ತಂಡ ಹಾಗೂ SDRF ತಂಡವು ಕೂಡ ಸಾಥ್ ಕೊಡಲಿದ್ದು ಅವರು ಕೂಡ ಆ ಭಾಗಕ್ಕೆ ತೆರಳಿ ಟ್ರಕ್ಕನ್ನು ಮೇಲಕ್ಕೆ ಎತ್ತೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಆ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಉತ್ತರ ಕನ್ನಡದ ಶಿರೂರಿನ ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ವಿಶೇಷ ಸಾಧನಗಳನ್ನ ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ಅಂಡರ್ ವಾಟರ್ ಲೈಟ್, ಕ್ಯಾಮೆರಾ ಇವುಗಳನ್ನೆಲ್ಲ ಬಳಸಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಆ ಟ್ರಕ್ ಏನು ಮುಳುಗಿತ್ತಲ್ಲ ಅದನ್ನ ಹುಡುಕಬೇಕಾಗಿದೆ. ಈಗ ನಿನ್ನೆ ಸಂಜೆ ಕಾರ್ಯಾಚರಣೆಯಲ್ಲಿ ಲಾರಿಯ ಜಾಕ್ ಗಾರ್ಡ್ ಪತ್ತೆ ಆಗಿದೆ. ಈಶ್ವರ್ ಮಲ್ಪೆ ತಂಡ ಲಾರಿಯ ಜಾಕ್ ಗಾರ್ಡ್ ಅನ್ನ ಪತ್ತೆ ಮಾಡಿದ್ದಾರೆ. ಅರ್ಜುನ್ ಅನ್ನುವಂಥ ಡ್ರೈವರ್ ದುರ್ದೈವಿ ಕೂಡ ಆ ಟ್ರಕ್ ನಲ್ಲೇ ಮುಳುಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡಿ ಆ ನಂತರ ಏನು ಸಿಗುತ್ತೆ ಅಂತ ನೋಡಬೇಕಾಗಿದೆ. ಈಶ್ವರ್ ಮಲ್ಪೆ ಮತ್ತು ತಂಡ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದೆ. ಶೋಧ ಕಾರ್ಯ ಚುರುಕಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅಂಡ್ ಟೀಮ್ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅಲ್ಲಿ ಸ್ಥಳಕ್ಕೆ ತಲುಪಿದ್ದಾರೆ. ನಾಗೇಂದ್ರ ಬಾಬು, ನೀವು ಡೇ 1 ಇಂದ ಈ ಒಂದು ಸ್ಟೋರಿನ ನಿರಂತರವಾಗಿ ಫಾಲೋ ಅಪ್ ಮಾಡ್ಕೊಂಡು ಬಂದ್ರಿ. ಆ ಟ್ರಕ್ ಮುಳುಗಿದಂಥ ರೀತಿ ಅದನ್ನೀಗ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು. ಜೊತೆಗೆ ಅರ್ಜುನ್ ಪಾಪ ಏನು ಎತ್ತ ಅಂತಾನೆ ಕೊನೆಗೂ ಗೊತ್ತಾಗ್ಲಿಲ್ಲ ಅಂತ ಹೇಳುವಂಥದ್ದು. ಇನ್ನಾದ್ರೂ ಸಿಕ್ಕಬಹುದಾ? ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ ನೋಡಿ, ಈಗ ನಾವೀಗ ಆ ಒಂದು ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿತ ಆಗಿತ್ತು ಆ ಜಾಗದಲ್ಲಿ ನಿಂತಿದ್ದೀವಿ. ಮೊದಲಿನ ಸಂದರ್ಭದ ದೃಶ್ಯಾವಳಿಗಳನ್ನು ಹಾಗೂ ಈಗಿನ ಸಂದರ್ಭದ ಸ್ಥಿತಿಯನ್ನು ನಾವು ಗಮನಿಸಿದಾಗ ಇಲ್ಲಿ ಅಜಗಜಾಂತರ ಬದಲಾವಣೆಗಳಾಗಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಈಗ ಇಲ್ಲಿ ಪ್ರಮುಖವಾಗಿ ಗುಡ್ಡ ಕುಸಿದು ರಸ್ತೆಯಲ್ಲೂ ಕೂಡ ಬ್ಲಾಕ್ ಆಗಿತ್ತು. ನೋಡಿ, ಈಗ ಒಂದು ವಸ್ತು ಸಿಕ್ಕಿದೆ. ಆ ಒಂದು ಸಿಕ್ಕಿರುವಂಥ ವಸ್ತುವನ್ನು ಕೂಡ ಇಲ್ಲಿ ಮುನಾಫ್ ಅವರು ತೋರಿಸುವಂಥ ಕೆಲಸವನ್ನು ಮಾಡ್ತಾ ನೋಡಿ. ಇದು ಆ ಒಂದು ಟ್ರಕ್ನ ಒಂದು ವಸ್ತು ಪತ್ತೆ ಆಗಿದೆ ಅಂತೇಳಿ ಈಗ ಅವರು ತೋರಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಮನಾಫ್ 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 ಒಂದು ನಿಮಿಷ. ಈಗ ನೋಡಿ, ಮನಾಫ್ ಅವರಿದ್ರೆ ಅವ್ರನ್ನ ಮಾತಾಡ್ತಾರೆ. ಈಗ ನೀವು ತಗೊಂಬಂದಂಥ ವಸ್ತು ಏನದು, ಈಗ ಏನಂತ ಹೇಳಿದ್ದಾರೆ? ಅದು ಕಂಟೈನರ್ ಲಾಕ್. ಅದು ನಿಮ್ದೇನದು? ನಮ್ದಲ್ಲ. ನಿಮ್ದಲ್ಲ. ಸೊ ಅಂದರೆ ಅದಕ್ಕೆ ಬೇರೆ ಕಂಟೈನರ್ದು ಲಾಕ್ ಅದು. ಓಕೆ. ಈಗ ಮನಾಫ್ ಅವ್ರು ಈಗ ಏನಂತ ಹೇಳಿದ್ರೆ ಟ್ರಕ್ ವಿಚಾರವಾಗಿ? ಈಗ ಬರತ್ತಲ್ಲ, ಒಂದೊಂದು ಬರ್ತಾ ಇದೆ. ಇವ್ರಿಗೆ ಏನೇನು ಸಿಕ್ಕಿದೆ? ಈಗ ಒಂದು 3 ಐಟಮ್ ಸಿಕ್ಕಿದೆ. ಅದರಲ್ಲಿ ಒಂದು ಜಾಕಿ ನಮ್ದಿತ್ತು. ಈಗ ನೋಡಿ, ಮನಾಫ್ ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಜಾಕ್ ಸಿಕ್ಕಿದೆ, ಅದು ನಮ್ಮದೇ ಅಂತೇಳಿ ಅವರು ಸ್ಪಷ್ಟನೆಗೊಳಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ನಾವೀಗ ಗಮನಿಸ್ಬೋದು ಇಲ್ಲಿ ಶ್ರೀಲಕ್ಷ್ಮಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅಂತೇಳಿ. ಈಗ ಈಶ್ವರ ಮಲ್ಪೆಯವರು ಆ ಒಂದು ಜಾಗದಲ್ಲಿ ಅಂದರೆ ಮುಳುಗು ತಜ್ಞರಿದ್ದಾರೆ, ಆ ಜಾಗದಲ್ಲಿ ನಿಂತು ಅವರೀಗ ಆ ಭಾಗಕ್ಕೆ ಹೋಗಿ ಅಲ್ಲಿ ಏನು ಟ್ರಕ್ ಇದೆ ಅಂತೇಳಿ ಈಗ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಸ್ಪೇರ್ ಪಾರ್ಟ್ಸ್ಗಳೇನು ಪತ್ತೆ ಆಗಿತ್ತು ಅದನ್ನು ಹೊರಗಡೆ ತೆಗೆಯುವಂಥ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ನೋಡಿ, ಈಗ ಈಶ್ವರ್ ಮಲ್ಪೆ ತಂಡವು ಕೂಡ ಈ ಭಾಗದಲ್ಲಿ ರೆಡಿ ಆಗ್ತಾ ಇರುವಂಥ ದೃಶ್ಯ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜೊತೆಗೆ NDRF ಟೀಮನ್ನು ಕೂಡ ಈಗ ಕರೆಸಿಕೊಳ್ಳಲಾಗಿದೆ. SDRF ಟೀಮನ್ನು ಕೂಡ ಇಲ್ಲಿಗೆ ಕರೆಸಿಕೊಳ್ಳಲಾಗಿದೆ. 2 ದೋಣಿಗಳ ಮೂಲಕ ಅವರನ್ನು ಆ ಭಾಗಕ್ಕೆ ಕರೆದುಕೊಂಡು ಹೋಗಿ, ಅಂದರೆ ನಡುಗಡ್ಡೆ ಅಂತ ಏನು ನಾವು ಗಂಗಾವಳಿ ನದಿಯ ಮಧ್ಯಭಾಗದಲ್ಲಿರುವಂಥ ಆ ನಡುಗಡ್ಡೆ ಅಂತ ಆಗಿರುವಂಥ ದೃಶ್ಯವನ್ನು ನಾವೇನು ಗಮನಿಸ್ತಾ ಇದ್ವಿ. ಅದರ ತಳಭಾಗದಲ್ಲಿ ಆ ಒಂದು ಅರ್ಜುನ್ ಇದ್ದಂಥ ಟ್ರಕ್ನ ಒಂದು ಸ್ಪೇರ್ ಪಾರ್ಟ್ಸ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಈಗ ಒಂದು ಕಡೆ ಟ್ರಕ್ ಹುಡುಕಾಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅರ್ಜುನ್, ಲೋಕೇಶ್ ಹಾಗೆ ಜಗನ್ನಾಥ್ ನಾಯ್ಕ್ ಈ 3 ಕೂಡ ಇನ್ನೂ ಪತ್ತೆ ಆಗಬೇಕಾಗಿದೆ. ಅವರ ಹುಡುಕಾಟವು ಕೂಡ ಇವತ್ತಿನಿಂದ ಚುರುಕುಗೊಳ್ಳುತ್ತೆ ಅಂತ ಅನ್ನುವ ಮಾಹಿತಿಯನ್ನ
ಈಗ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಅವರು ನಿನ್ನೆಯ ಮಾಹಿತಿಯನ್ನು ಕೊಡಿದ್ದಾರೆ. ಶ್ರೀಲಕ್ಷ್ಮಿ ನೋಡಿ, ಇವತ್ತು ಈ ಒಂದು ಜಾಗದಲ್ಲಿ ಬಂದಾಗ ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಅನ್ನುವ ಪ್ರಶ್ನೆಗಳು ಉದ್ಭಾಗ್ತಾಯಿದ್ರೆ ನೋಡಿ, ಎಲ್ಲ ಲೈಟ್ ಕಂಬಗಳನ್ನು ಅಳವಡಿಕೆ ಮಾಡುವಂಥ ಕೆಲಸಗಳಾಗಿದೆ. ಹೈವೇಯಲ್ಲಿ ಏನು ಮತ್ತೆ ಒಂದು ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಡಲಾಗಿರುವಂಥದ್ದು. ನೋಡಿ, ಎಲ್ಲ ವಾಹನಗಳು ಕೂಡ ಯಥಾಸ್ಥಿತಿಯಾಗಿ ಈಗ ಸಂಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡಿ, ಗುಡ್ಡ ಕುಸಿದ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಮಣ್ಣು ಮತ್ತೆ ರೋಡ್ಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಲ್ಲಿ ತಡೆಗೋಡೆಯನ್ನು ನಿರ್ಮಾಣವನ್ನು ಮಾಡುವಂಥ ಕೆಲಸಗಳು ಕೂಡ ಆಗಿದೆ. ಜೊತೆಗೆ ಲೈಟ್ ಕಂಬಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿವರೆಗೂ ಕೂಡ ಟ್ರಕ್ ಪತ್ತೆ ಆಗಿಲ್ಲ. ನಿನ್ನೆ ಆ ಟ್ರಕ್ನ ಒಂದಷ್ಟು ಅವಶೇಷಗಳು ಪತ್ತೆಯಾಗಿತ್ತು. ಇವತ್ತು ಆ ಟ್ರಕ್ನ ಮೇಲಕ್ಕೆ ಎತ್ತುವಂಥ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತದೆ. ಅದೇ ನಿಟ್ಟಿನಲ್ಲಿ ಈಶ್ವರ್ ಮಲ್ಪೆ ಅವರ ಜೊತೆಯಲ್ಲಿ ಮತ್ತೊಬ್ಬ ಮುಳುಗು ತಜ್ಞ ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇರುವಂಥ ಈಗ ನೇರ ದೃಶ್ಯಾವಳಿಯನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ನೋಡಿ, ಅವರು ಮೊದಲ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ಗಂಗಾವಳಿ ನದಿಯ ಸ್ಪೀಡ್ ಎಷ್ಟಿತ್ತು ಅಂದರೆ 6 ನಾಟ್ ಅಷ್ಟು ಸ್ಪೀಡ್ ಇತ್ತು. ಆದರೆ ಇವತ್ತು ತಟಸ್ಥವಾಗಿದೆ, ಅದರ ಹರಿವಿನ ವೇಗ ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಿನ್ನೆಯಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿದೆ. ಈಗ ಈಶ್ವರ್ ಮಲ್ಪೆ ತಂಡಕ್ಕೆ NDRF ತಂಡ ಹಾಗೂ SDRF ತಂಡವು ಕೂಡ ಸಾಥ್ ಕೊಡಲಿದ್ದು ಅವರು ಕೂಡ ಆ ಭಾಗಕ್ಕೆ ತೆರಳಿ ಟ್ರಕ್ಕನ್ನು ಮೇಲಕ್ಕೆ ಎತ್ತೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಆ ಒಂದು ಕೆಲಸಕ್ಕೆ ಈಗ ಮುಂದಾಗ್ತಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ.